ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮಂಜು ಕ್ರಿಯೇಟಿವ್ಸ್ಗೆ ಸ್ವಾಗತ. ಇವತ್ತು ಅಷ್ಟೇ ನಾನು ಇನ್ನೊಂದು ಹೊಸ ಒಂದು ಪ್ಯಾಟ್ರನಲ್ಲಿ ಒಂದು ಬ್ಲೌಸ್ ಡಿಸೈನ್ ಮಾಡ್ತಿದ್ದೀನಿ. ಇದನ್ನು ಕೊನೆ ತನಕ ನೋಡಿದರೆ ಈ ಪ್ಯಾಟ್ರನ್ ಹೇಗೆ ಹಾಕಿದ್ದೀನಿ ಅಂತ ಗೊತ್ತಾಗುತ್ತೆ. ಇದಾಗಲೇ ನಿಮಗೆ ಗೊತ್ತಿರುತ್ತೆ, ನಾವು ಯಾವಾಗಲೂ ಅಷ್ಟೇ ನೆಕ್ ಲೈನು ಹಾಕುವಾಗ ಚೈನ್ ಸ್ಟಿಚಸ್ಸು 2ರಿಂದ 3 ಲೈನು ಹಾಕ್ಕೊಂಡ್ರೆ ಒಳ್ಳೆಯದು. ಯಾಕಂದರೆ ಸಿಂಗಲ್ ಟೆನ್ಷನು ಟೇಲರ್ಸ್ ಹೊಲಿಯುವಾಗ ಅದು ಅದರ ಮೇಲೆ ಕೂರುತ್ತೆ, ಬೀಡ್ಸ್ ಹಾಳಾಗಲ್ಲ. ಅದಕ್ಕೋಸ್ಕರ ಆ ರೀತಿ ನಾವು ಜರಿ ಆದರೂ ಸರಿ ಅಥವಾ ಥ್ರೆಡ್ ಆದರೂ ಸರಿ, ಯಾವ್ದು ಬೇಕೋ ಅದನ್ನು ಆಯ್ಕೆ ಮಾಡಿಕೊಂಡು ನೀವು 2 ಲೈನ್ಸ್ ಅಟ್ಲೀಸ್ಟ್ ಕೊಟ್ಟರು ಸಾಕಾಗುತ್ತೆ. ಇವಾಗ ನಾನು 2 ಲೈನ್ ಕೊಟ್ಟು ಬೀಡ್ಸ್ ಲೈನ್ ಹಾಕ್ತಾ ಇದ್ದೀನಿ. ಇದು ನಾವು ಕಾಮನ್ ಆಗಿ ಹಾಕೋದ್ರಿಂದ ಇದನ್ನು ಹೆಚ್ಚಿಗೆ ಇದನ್ನು ಎಕ್ಸ್ಪ್ಲೈನ್ ಮಾಡಬೇಕಂತೇನಿಲ್ಲ. ಇದು ಕಂಪ್ಲೀಟ್ ಮಾಡಿಕೊಂಡು ನೆಕ್ಸ್ಟ್ ಏನು ಮಾಡ್ತೀನಿ ಅಂತ ಹೇಳ್ತೀನಿ. ಒಂದು ಸೈಡಿಂದ ಬೀಡ್ ಹಾಕ್ಕೊಂಡು ಇನ್ನೊಂದು ಸೈಡಿಗೆ ಬಂದಿದ್ದೀನಿ. ಬ್ಯಾಕ್ ನೆಕ್ಕಲ್ಲಿ ಹಾಕ್ತಾ ಇರೋದು. ಈಗ ಇಲ್ಲಿಂದ ನಾನು ಸ್ಟೋನ್ ಲೇಸನ್ನು ಹಾಕಬೇಕು. ಈಗ ನಾನು ಈ ಒಂದು ಬೀಡ್ಸ್ದು ಏನು ನೀಡಲಿತ್ತ ಪಕ್ಕಕ್ಕಿಟ್ಟು ಸೇಮ್ ಇದೇ ದಾರನ ಕಂಟಿನ್ಯೂ ಮಾಡ್ಕೋಬೇಕು. ಅದಕ್ಕೇನು ಮಾಡಬೇಕಾಗುತ್ತೆ ಅಂದರೆ, ನೋಡಿ, ಇದು ಸ್ಟೋನ್ ಲೇಸನ್ನು ಈ ರೀತಿ ಸೇರಿಸ್ಬಿಟ್ಟು ಫಸ್ಟು ಒಳಗಡೆಗೆ ಒಂದು ಸ್ಟಿಚ್ಚು ಈ ರೀತಿ ಸೈಡಿಗೆ ಕೊಟ್ಟು, ನೋಡಿ, ಇದು ಗ್ಲೂ ಹಾಕಿ ಅಂಟಿಸಿಲ್ಲ, ಹಾಗೇ ಅಟ್ಯಾಚ್ ಮಾಡ್ಕೊಳ್ಳೋದು. ಇದು ಬಟನ್ ಹೋಲ್ ಮೆಥಡನ್ನು ಫಾಲೋ ಮಾಡಿದರೆ ಆಯಿತು. ನೀಟಾಗಿ ಮಾಡಬೇಕು. ಈ ರೀತಿ ಗ್ಯಾಪಲ್ಲಿ ಒಂದು ಸ್ಟಿಚ್ಚು, ಆ ಸ್ಟಿಚ್ ಕೊಟ್ಟಮೇಲೆ ಒಂದೆರಡು ಸ್ಟಿಚ್ಚು 2 ಗ್ಯಾಪ್ಗೆ ಕೊಟ್ಟಾದಮೇಲೆ 2 ಸ್ಟೋನ್ಗಳ ಮಧ್ಯದಲ್ಲಿ, ಅಂದರೆ ಇಲ್ಲಿ ಒಂದು ಸ್ಟೋನ್ ಆದಮೇಲೆ ಒಂದು ಸ್ಟಿಚ್ಚು, ಇನ್ನೊಂದು ಸ್ಟೋನ್ಗೂ ಕೊಟ್ಟಾದಮೇಲೆ ಈಗ 2 ಸ್ಟೋನ್ ಆದಮೇಲೆ ಒಂದು ಸ್ಟಿಚ್ಚನ್ನು ಹಾಕ್ತಾ ಇದ್ದೀನಿ. ಈ ರೀತಿಯಾಗಿ ನಾವು ಅಟ್ಯಾಚ್ ಮಾಡ್ಕೋಬೇಕು. ಬೀಡ್ಸ್ ಲೈನ್ ಕಂಪ್ಲೀಟ್ ಆದಮೇಲೆ ಸ್ಟೋನ್ ಲೇಸ್ ಹಾಕ್ತಾ ಇದ್ದೀನಿ. ಈ ಸ್ಟೋನ್ ಲೇಸ್ ಹಾಕುವಾಗ ಗ್ಲೂ ಹಾಕಿ ಅಂಟಿಸ್ಬಿಟ್ಟು ಮಾಡ್ಬೋದು. ಬಿಗಿನರ್ಸ್ಗೆ ಸ್ವಲ್ಪ ಅದೇ ಹೆಲ್ಪ್ ಆಗುತ್ತಲ್ವಾ. ಆ ರೀತಿ ಅಂಟಿಸುವಾಗನೂ ನೋಡಿ, ಒಂದು ಗಮನಿಸಬೇಕಾದ ಏನು ಅಂದರೆ, ಈ ಸ್ಟೋನ್ಗಳು ಗ್ಯಾಪಲ್ಲಿ ಲಿಂಕ್ ಆಗಿದೆ ನೋಡಿ, ಒಂದು ಸ್ಟೋನ್ಗೂ ಒಂದು, ಅದು ಮಧ್ಯದಲ್ಲಿ ಚಿಕ್ಕ ಚೈನ್ ಒಂದು ಲಿಂಕ್ ಕೊಟ್ಟಿರ್ತಾರೆ. ಅದನ್ನು ನಾವು ನೋಡಿ ಈ ಥರ ಪುಷ್ ಮಾಡಿದ್ರೆ ಹತ್ರ ಆಗುತ್ತೆ, ಸ್ವಲ್ಪ ದೂರ ಮಾಡಿದರೆ ದೂರನೂ ಆಗುತ್ತೆ. ಅಂಟಿಸುವಾಗ ನೀವು ಪುಷ್ ಮಾಡಿ ಎಲ್ಲ ಹತ್ರ ಬರೋ ಥರ ನೋಡಿಕೊಂಡು ಅಂಟಿಸಿ, ಆವಾಗ ಅದು ತುಂಬ ಚೆನ್ನಾಗಿ ಕಾಣುತ್ತೆ. ಈಗ ನಾನು ವರ್ಕ್ ಮಾಡುವಾಗ ನೋಡಿ ಹತ್ರ ಬರೋ ಥರನೇ ಮಾಡ್ತಿದ್ದೀನಿ. ಈ ಗ್ಲೂ ಇಲ್ಲದೆ ಕೂಡ ಈ ರೀತಿ ಕೂಡ ನೀವು ಅಟ್ಯಾಚ್ ಮಾಡ್ಕೋಬೋದು. ಈಗ ಇದು ಕಂಪ್ಲೀಟಾಗಿ ಇದನ್ನು ಹಾಕಿ ಮುಗಿಸಿ ನೆಕ್ಸ್ಟ್ ನಾನು ಜರ್ದೋಸಿಯಲ್ಲಿ ಕೆಲವೊಂದು ರೋಪ್ ಪ್ಯಾಟರ್ನ್ ಅಂತ ಹೇಳ್ಬೋದು, ಅಥವಾ ಸ್ಟೆಮ್ ಸ್ಟಿಚ್ ಅಂತೀವಲ್ಲ, ಅದನ್ನು ಮಾಡೋದಿದೆ, ಅದು ತೋರಿಸ್ತೀನಿ ನಿಮಗೆ. ಸ್ಟೋನ್ ಲೇಸು ಹಾಕ್ಕೊಂಡು ಬಂದಿದ್ದಾಯಿತು. ಈಗ ನಾನು ಜರ್ದೋಸಿಸ್ ಈ ಥರ ಕಟ್ ಮಾಡಿದ್ದೀನಿ. ಬ್ಲೌಸ್ ಕಲರೇ ತೊಗೊಂಡಿದ್ದೀನಿ. ಸ್ಯಾರಿ ಕಲರ್ ತೊಗೋಬೋದು, ಆದರೆ ಅದು ಹಾಕಿದರೆ ಅದಕ್ಕಿಂತ ಇದು ಬೆಟರಾಗಿ ಚೆನ್ನಾಗಿ ಕಾಣುತ್ತೆ. ಅದಕ್ಕೋಸ್ಕರ ಇವಾಗ ನಾನು ಇದನ್ನು ತೊಗೊಂಡಿದ್ದೀನಿ. ಈಗ ಒಂದೊಂದೇ ಜರ್ದೋಸಿನ ತೊಗೊಂಡು ಸ್ಟೆಮ್ ಸ್ಟಿಚ್ ಅಂತ ಹೇಳ್ತೀವಲ್ಲ, ಆ ರೀತಿ ಹಾಕಬೇಕು. ಆಲ್ಮೋಸ್ಟ್ ಇದು ಒಂದು ರೀತಿ ನೋಡಲಿಕ್ಕೆ ರೋಪ್ ಪ್ಯಾಟ್ರನ್ ಬರುತ್ತಲ್ಲೋ ಆ ರೀತಿ ಬರುತ್ತೆ. ರೋಪ್ ಡಿಸೈನ್ ಅಂತಲೂ ಹೇಳ್ಬೋದು. ಇವಾಗ ನೋಡಿ, ಇವಾಗ ಒಂದೊಂದೇ ಹಾಕಬೇಕು. ಫಸ್ಟು ಒಂದು ಜರ್ದೋಸಿ ಇಲ್ಲಿ ಹಾಕಿ ಲಾಕ್ ಕೊಟ್ಟು, ಮತ್ತು ಅದರ ಅರ್ಧಕ್ಕೆ ಹಿಂದೆ ಮತ್ತೆ ಲಾಕ್. ಈಗ ಇನ್ನೊಂದು ಜರ್ದೋಸಿ ಕರೆಕ್ಟಾಗಿ ಈ ಥರ ಒಂದೊಂದೇ ಜರ್ದೋಸಿನ ನಾವು ಹಾಕ್ಕೊಂಡು ಹೋದಾಗ ತುಂಬ ಚೆನ್ನಾಗಿ ಇದು ಕಾಣುತ್ತೆ. ಇವಾಗ ಎಲ್ಲಿವರೆಗೂ ಬರುತ್ತೆ ಅಲ್ಲಿವರೆಗೂ ಒಂದು ಪೀಸ್ ಹಾಕಿದ್ದಾಯಿತು. ಪುನಃ ಅದರ ಮುಕ್ಕಾಲು ಭಾಗಕ್ಕೆ ಬಂದು ಹಿಂದೆ, ಅಲ್ಲಿಂದ ಇನ್ನೊಂದು ಜರ್ದೋಸಿ, ಇದೇ ರೀತಿ ನಾವು ಹಾಕ್ಕೊಂಡು ಹೋಗಬೇಕು. ಎಂಟೈರ್ ಪ್ಯಾಟ್ರನ್ ಹಾಕಿದ ಮೇಲೆ ನಾನು ಇದಕ್ಕೆ ಪುನಃ ಈ ಕಡೆ ಎಡಗಡೆ, ಅಂದರೆ ಇದಕ್ಕೆ ಈ ಕಡೆ ಎಲ್ಲ ಏನೆಲ್ಲ ಬಂದಿತ್ತು ಸ್ಟಿಚಸ್ಸು, ಸ್ಟೋನ್ ಲೇಸು, ಬೀಡ್ಸು ಮತ್ತು 2 ಲೈನು ಚೈನ್ ಸ್ಟಿಚ್ ಬರುತ್ತಲ್ಲ, ಅದನ್ನು ಪುನಃ ನಾನು ಅದೇ ರೀತಿ ಹಾಕಿ ವಾಪಸ್ಸು ಕಂಪ್ಲೀಟ್ ಮಾಡ್ತೀನಿ. ಈಗ ಇದೇ ಥರ ಹಾಕ್ತೀನಿ. ಹೇಗೆ ಕಾಣುತ್ತೆ ಅಂತ ಸ್ವಲ್ಪ ಹಾಕಿ ತೋರಿಸ್ತೀನಿ. ತುಂಬ ಚೆನ್ನಾಗಿರುತ್ತೆ ಇದು. ನಾವು ಯಾವಾಗಲೂ ಬೀಡ್ಸು, ಸ್ಟೋನ್ ಲೇಸು ಇಷ್ಟೇ ಮಾಡ್ತೀವಿ. ಈ ಥರ ಮಧ್ಯದಲ್ಲಿ ಈ ಥರ ಹಾಕುವಾಗ ಬ್ಲೌಸುದು ಆ ಹೈಲೈಟ್, ಅಂದರೆ ಆ ಬ್ಲೌಸ್ ಕಲರೇ ಹಾಕುವಾಗ ಇನ್ನೂ ಚೆನ್ನಾಗೂ ಕಾಣುತ್ತೆ. ಒಂದೊಂದೇ ತೊಗೊಂಡು ಹಾಕಬೇಕು. ಈ ಥರ ಹಿಂದೆ ಬಂದು ಇನ್ನೊಂದು ಸ್ಟಿಚ್ಚು ಸ್ವಲ್ಪ ಒಳಗಡೆಗೆ, ಈ ರೀತಿ ಅದು ಭಾಳ ಚೆನ್ನಾಗಿ ಬರುತ್ತೆ. ಇದು ಕಂಪ್ಲೀಟ್ ಆದಮೇಲೆ ಇದು ನಿಮಗೆ ಹೈಡ್ ಆಗಿರೋ ಥರ ಕಾಣ್ತಿದೆ, ಇಲ್ಲಿ ಕಾಣ್ತಿಲ್ಲ ನೋಡಿ, ಇಲ್ಲಿದೆ. ಒಂದೇ ಬ್ಲೌಸ್ ಕಲರ್ ಆದ್ದರಿಂದ ಅಷ್ಟೊಂದು ಕ್ಲಿಯರಾಗಿ ಗೊತ್ತಾಗ್ತಿಲ್ಲ ಅನಿಸುತ್ತೆ. ಇಲ್ಲಿ ನೋಡಿ, ಈ ರೀತಿ ಕಾಣುತ್ತೆ. ಅದು ಈ ರೀತಿಯಾಗಿರುತ್ತೆ.
ಕಂಪ್ಲೀಟ್ ಹಾಕಿ ಸ್ಟೋನ್ಲೆಸ್ ಕೊಟ್ಟಾಗಲೇ ಇದ್ರದ್ದು ಲುಕ್ ಬರೋದು. ಇದು ಮುಗಿಸ್ಕೊಂಡು ನಾನು ತೋರಿಸ್ತೀನಿ. ಸ್ಟೋನ್ಲೆಸ್ ಎಲ್ಲ ಹಾಕಿ ಥ್ರೆಡ್ ವರ್ಕ್ ಮಾಡಿದ್ಮೇಲೆ, ಅಂದರೆ ಜರಿ ಥ್ರೆಡ್ ಹಾಕಿದ್ಮೇಲೆ ಕುಂದನ್ಸನ್ನು ಅಂಟಿಸಿದ್ದೀನಿ. ಅದನ್ನು ಸ್ವಲ್ಪ ಡಿಸ್ಟೆನ್ಸ್ 1 ಇಂಚಿಗೆ ಡಿಸ್ಟೆನ್ಸಲ್ಲಿ, ಮತ್ತು ಹೈಟ್ ಅಂತಂದರೆ ನಾವು ಒಂದು 3/4 ಇಂಚಷ್ಟು ಹೈಟಿಗೆ ಅಂಟಿಸಿದ್ದೀನಿ. ಅಂದರೆ ನಾವು ಡಿಸೈನಿಗೆ ತಕ್ಕಂತೆ ಆ ರೀತಿ ಅಂಟಿಸ್ಬೇಕಾಗತ್ತೆ. ಆ ರೀತಿ ನಾನು ಅಂಟಿಸಿ ಬಿಟ್ಟಿದ್ದೆ. ಈಗ ಅದನ್ನೇ ನಾನು ಒಂದು ಮಾರ್ಜಿನಾಗಿ ಇಟ್ಕೊಂಡು ಇಲ್ಲಿ ನಾನು ಜಿಗ್ಜ್ಯಾಗ್ ಮೆಥಡಲ್ಲಿ ಬೀಡ್ಸು, ಅದು ಕೂಡ ಕುಚ್ಚಲ್ಲಿ ಬರುತ್ತೆ ನೋಡಿ, ಈ ಥರ ಬೀಡ್ಸನ್ನು ಯಾವಾಗಲೂ ನಾವು ಲೋಡಿಂಗ್ ಮೆಥಡ್, ಅಂದರೆ ದಾರದಿಂದನೇ ಲೋಡ್ ಮಾಡ್ಕೋಬೇಕು. ಅದನ್ನೆಲ್ಲ ಬಿಡಿ ಬಿಡಿಯಾಗಿ ನಾವು ಬಟ್ಲಲ್ಲಿ ಹಾಕ್ಕೊಂಡು ಅಥವಾ ಕಪ್ಪಲ್ಲಿ ಹಾಕ್ಕೊಂಡು ಲೋಡ್ ಮಾಡೋಕ್ಕೆ ಹೋಗಬಾರ್ದು, ಡೈರೆಕ್ಟ್ ದಾರದಿಂದನೇ. ಮತ್ತು ಇಲ್ಲಿ ನೋಡ್ತಾ ಇದ್ದೀರಲ್ಲ, ಅಲ್ಲಿ ಒಂದು ಗ್ಯಾಪ್ ಸ್ಟಿಚ್ ಕೊಟ್ಟು ಆಮೇಲೆ ನಾನು ಆ ವಿ ಶೇಪ್ ಅಥವಾ ಜಿಗ್ಜ್ಯಾಗ್ ಫಾರ್ಮೇಷನ್ ಮಾಡ್ತಿದ್ದೀನಿ ನೋಡಿ. ಈ ರೀತಿ ನಾವು ಒಂದೊಂದು ಸತಿ ಈ ರೀತಿ ಅಂಟ್ಕೊಂಬಿಟ್ಟಿರುತ್ತೆ, ಅದನ್ನು ಬಿಡಿಸ್ಕೋಬೇಕಾಗತ್ತೆ. ಯಾಕಂದರೆ ಸಿಂಗಲ್ ಈ ಥರ ಕುಚ್ಚಲ್ಲಿ ಬರುವಂಥ ಬೀಡ್ಸನ್ನು ನಾವು ಸಿಂಗಲ್ ಬೀಡನ್ನೇ ಹಾಕಬೇಕು, ಡಬಲ್ ಬೀಡ್ಸನ್ನು ಹಾಕಕ್ಕೆ ಹೋಗಲೇಬಾರ್ದು. ಅದೇ ನಾನು ಬ್ಲೌಸ್ ವರ್ಕ್ ಅಂದರೆ ಈ ನೆಕ್ಕಲ್ಲೇ ಹಾಕುವಾಗ ಅಥವಾ ಶುಗರ್ ಬೀಡ್ಸನ್ನು ಯೂಸ್ ಮಾಡುವಾಗ ಡಬಲ್ ಅಥವಾ 2 ಜೋಡಿಯಾಗಿ ಒಟ್ಟೊಟ್ಟಿಗೆ ಹಾಕೋಕ್ಕೆ ಹೇಳ್ತಾ ಇರ್ತೀವಿ. ಆದರೆ ಈ ಥರ ಬೀಡ್ಸನ್ನು ಸಿಂಗಲ್ ಹಾಕಬೇಕು. ಆದರೆ ಕೆಳಗಡೆ ಬಂದಾಗ ನೋಡಿ, ನಾನು ಯಾವುದೇ ಗ್ಯಾಪ್ ಸ್ಟಿಚ್ ಕೊಡ್ತಿಲ್ಲ, ಅಂದರೆ ಗ್ಯಾಪ್ ಕೊಟ್ಟು ಹಾಕ್ತಿಲ್ಲ, ಡೈರೆಕ್ಟ್ ವಿ ಶೇಪ್ ಅಥವಾ ಒಂದು ಜಿಗ್ಜ್ಯಾಗ್ ಫಾರ್ಮೇಷನನ್ನು ಮಾಡಿಕೊಂಡೇ ಹಾಕ್ತಿದ್ದೀನಿ. ಮೇಲೆ ಆ ಕಡೆ ಬದಿಗೆ ಬಂದಾಗ ಮಾತ್ರ, ಅಂದರೆ ಕುಂದನ್ ಪಕ್ಕದಲ್ಲಿ ಬಂದಾಗ ಮಾತ್ರ ಅಲ್ಲಿ ಒಂದು ಚಿಕ್ಕ ಗ್ಯಾಪ್ ಸ್ಟಿಚ್ ಕೊಟ್ಟು ಹಾಕುವಂಥದ್ದು. ಸ್ವಲ್ಪ ಡಿಫ್ರೆಂಟಾಗಿ ಅದು ಫಾರ್ಮೇಷನ್ ಬರುತ್ತೆ, ಅದಕ್ಕೋಸ್ಕರ ಆ ರೀತಿ ಹಾಕ್ತಿರೋದು. ಈ ಥರ ಜಿಗ್ಜ್ಯಾಗ್ ಫಾರ್ಮೇಷನ್ ಅಂತಂದರೆ ನೀವು ಶುಗರ್ ಬೀಡಲ್ಲೂ ಮಾಡ್ಬೋದು, ಆದರೆ ಇದು ಸ್ವಲ್ಪ ಡಿಫ್ರೆಂಟಾಗಿ ನಾವು ವರ್ಕ್ ಮಾಡಬೇಕಾಗಿರೋದ್ರಿಂದ ಈ ರೀತಿ ನಾನು ಜಿಗ್ಜ್ಯಾಗ್ ಫಾರ್ಮೇಷನ್ ಮಾಡ್ತಿದ್ದೀನಿ. ಮತ್ತು ಇನ್ನೊಂದು ಸತಿ ನಿಮ್ಗೆ ತೋರಿಸೋದಕ್ಕೆ ಅಂತ ಹಾಕ್ತಾಯಿದ್ದೀನಿ ನೋಡ್ಕೊಳ್ಳಿ. ಈಗ ಕೆಳಗಡೆ ಬಂದು ನಿಮಗೆ ವಿ ಫಾರ್ಮೇಷನ್ ಎಷ್ಟು ಪ್ರಾಪರಾಗಿ ಬಂದಿದೆ ಅಂತ, ಪಾಯಿಂಟೆಡ್ ಎಡ್ಜ್ ಬರುತ್ತೆ ಅಲ್ವಾ. ಆದರೆ ಇಲ್ಲಿ ಮೇಲೆ ಬಂದಾಗ ಬ್ಲಂಟ್ ಲುಕ್ಕು ಬರೋದಕ್ಕೋಸ್ಕರ ನೋಡಿ, ಅಲ್ಲಿ ಡೈರೆಕ್ಟಾಗಿ ಹಾಕದೆ ಗ್ಯಾಪ್ ಸ್ಟಿಚ್ ಕೊಟ್ಟೆ. ಈಗ ಚಿಕ್ಕದಾಗಿ ಚೈನ್ ಸ್ಟಿಚ್ ಕೊಟ್ಟು ಮತ್ತೆ ಅದನ್ನು ಕಂಟಿನ್ಯೂ ಮಾಡ್ತಿದ್ದೀನಿ. ಇದು ಗೊತ್ತಾಗಿದೆ ಅನ್ಕೋತೀನಿ. ಖಂಡಿತ ಇದೇ ಥರ ಆ ವೇರಿಯೇಷನನ್ನು ಕೊಟ್ಟು ಹಾಕ್ಕೋಬೇಕು. ಇದೇ ರೀತಿ ನಾನು ಕಂಪ್ಲೀಟ್, ಇದು ಸ್ಲೀವಲ್ಲಿ ಹಾಕ್ತಿರೋದು. ಈಗ ನೋಡಿ ಆಲ್ಮೋಸ್ಟ್ ಮುಗ್ದಿದೆ. ಇದಾದಮೇಲೆ ನಾನು ಜರಿ ಥ್ರೆಡನ್ನು ತೊಗೊಂಡು ಇದಕ್ಕೆ ಔಟ್ಲೈನನ್ನು ಹಾಕ್ತಿದ್ದೀನಿ. ಆ ವಿ ಶೇಪ್ ಹೇಗಿದೆಯೋ ಹಾಗೆ, ಮತ್ತು ಮೇಲೆ ಬ್ಲಂಟ್ ಬರೋ ಜಾಗದಲ್ಲಿ ದೊಡ್ಡದಾಗಿ ಚೈನ್ ಸ್ಟಿಚ್ ಕೊಡ್ತಿದ್ದೀನಿ. ಈ ರೀತಿಯಾಗಿ ಇದಕ್ಕೆ ಕಂಪ್ಲೀಟಾಗಿ ನಾವು ಔಟ್ಲೈನನ್ನು ಹಾಕಬೇಕು. ಈ ರೀತಿಯಾಗಿ ಹಾಕಿದರೆ ತುಂಬ ಚೆನ್ನಾಗಿದ್ದು ವರ್ಕು ಕಾಣುತ್ತೆ. ಆರೆಳೆ ದಾರ ಅಂತಂದರೆ ಟೋಟಲಾಗಿ 12 ಎಳೆ ದಾರ ಇದೆ. ಅದನ್ನು ಈಗ ಇಲ್ಲಿ ಮಧ್ಯದಲ್ಲಿ ಈ ಜಾಗದಲ್ಲಿ ಒಂದೊಂದು ಫ್ರೆಂಚ್ ನಾಟನ್ನು ಹಾಕ್ಕೊಳ್ಬೇಕು. ಸೇಮ್ ಬ್ಲೌಸ್ ಕಲರೇ ತೊಗೊಂಡಿದ್ದೀನಿ ನೋಡಿ. 2 ಸತಿ ಸುತ್ತಕೊಂಡು ಮತ್ತೆ ಅದೇ ಜಾಗದಲ್ಲಿ ಹಾಕ್ಬಿಟ್ಟು ಈ ರೀತಿ ದಪ್ಪ ಗಂಟು ಥರ ಬರುತ್ತೆ. ಇಲ್ಲಿ ಒಂಥರ ಆ ಒಂದು ಗ್ಯಾಪ್ ಥರ ಕಾಣ್ತಿದೆ ನೋಡಿ, ಇಲ್ಲಿ ಇದು ಸಮವಾಗಿ ಬಂದಿದೆ. ಹಾಗಾಗಿ ಈಗ ನಾವು ಈ ಥರ ಹಾಕುವಾಗ ಅದು ತುಂಬ ಚೆನ್ನಾಗಿ ಒಂದು ಫ್ಲವರ್ ಅಥವಾ ಮೊಗ್ಗು ಥರ ಕಾಣುತ್ತೆ. ಹಾಗಾಗಿ ಈ ಥರ ನಾನು ಹಾಕ್ತಿದ್ದೀನಿ. ಇದೇ ರೀತಿ ಕಂಪ್ಲೀಟ್ ಹಾಕ್ಕೊಳ್ಬೇಕು. ನೋಡಲಿಕ್ಕೆ ಹೀಗೆ ಬರುತ್ತೆ. ಮತ್ತು ಈ ಜಾಗದಲ್ಲಿ ಸ್ಯಾರಿ ಕಲರನ್ನು ಹಾಕ್ತೀನಿ. ಸೀರೆ ಕಲರು ಒಂದು ಲೈಟ್ ಒಂಥರ ಗ್ರೀನ್ ಇದರಲ್ಲೇ ಬರುತ್ತೆ, ಅಥವಾ ಅದು ಕ್ರೀಮ್ಗೆ ಸ್ವಲ್ಪ ಕಲರ್ ಗ್ರೀನ್ ಆ್ಯಡ್ ಮಾಡಿದರೆ ಹೇಗಿರುತ್ತೆ ಆ ರೀತಿ. ಸೊ ಅದಕ್ಕೆ ನಾನು ಅದನ್ನು ಅಷ್ಟೇ 12 ಎಳೆ ದಾರ ತಗೊಂಡು ಸೇಮ್ ಅದೇ ಥರನೇ ಡಬಲ್ ಟೈಮು ಟ್ವಿಸ್ಟ್ ಮಾಡಿಕೊಂಡು, ಅಂದರೆ 2 ಸತಿ ಸುತ್ತಿ ಇಲ್ಲಿ ಈ ರೀತಿ ಹಾಕ್ತಿದ್ದೀನಿ. ಇದು ಸ್ಯಾರಿಗೆ ಮ್ಯಾಚಿಂಗ್ ಬರೋದ್ರಿಂದ ಚೆನ್ನಾಗಿ ಕಾಣುತ್ತೆ. ಈ ಥರ ಮಧ್ಯದಲ್ಲೇ ಹಾಕಬೇಕದು, 2 ಬಾರಿ ಸುತ್ತಕೊಳ್ಬೇಕು. ಈ ರೀತಿಯಾಗಿ
ಫ್ರೆಂಚ್ ನಾಟ್ಸ್ ಎಲ್ಲ ಹಾಕುವಾಗ ತುಂಬ ಟೈಟಾಗಿ ಎಳಿಬಾರ್ದು. ಈಗ ಇದೇ ಥರ ಕಂಪ್ಲೀಟ್ ವರ್ಕನ್ನು ಮುಗಿಸ್ತೇನೆ. ಈಗ ನಾನು ಬುಟ್ಟ ಹೇಗೆ ಹಾಕೋದು ತೋರಿಸ್ತಾ ಇದ್ದೀನಿ. ಅದಕ್ಕೆ ಇದಾಗಲೇ ಕುಂದನ್ನು ಅಂಟಿಸಿದ್ದೆ. ಫಸ್ಟು ಯಾವಾಗಲೂ ಅಷ್ಟೇ ಬ್ಲೌಸು ಬ್ಯಾಕ್ ನೆಕ್ ಮಾರ್ಕ್ ಮಾಡ್ಕೊಳ್ಳುವಾಗ ನೆಲದಲ್ಲಿ ಹಾಸ್ಕೊಂಡೆ ನಾನು ಮಾರ್ಕ್ ಮಾಡ್ಕೋತೀನಿ. ಆಗಲೇ ಬುಟ್ಟಾಸ್ ಎಲ್ಲೆಲ್ಲಿ ಬರಬೇಕು ಅಂತಲೂ ಅದಕ್ಕೂ ನಾನು ಮಾರ್ಕಿಂಗ್ ಇಟ್ಕೊಂಬಿಟ್ಟಿರ್ತೀನಿ. ಸೊ ಫ್ರೇಮ್ಗೆ ಹಾಕಿದ ತಕ್ಷಣ ನಾವು ಈ ಥರ ಕುಂದನ್ನು ವರ್ಕ್ ಮಾಡೋದಿತ್ತು ಆ ಥರ ಅನಿಸಿದರೆ ಕುಂದನ್ನೆಲ್ಲ ಅಂಟಿಸಿ ಬಿಟ್ಬಿಡ್ತೀನಿ. ಇದರಿಂದ ನನಗೆ ಎಲ್ಲೆಲ್ಲಿ ಬರುತ್ತೆ ಮತ್ತು ನೀಟಾಗಿ ಅದನ್ನು ಮುಗಿಸೋದಕ್ಕೂ ನನಗೆ ಆ ಒಂದು ಫ್ರೇಮಲ್ಲಿ ಫಿಕ್ಸ್ ಮಾಡುವಾಗ ನನಗೊಂದು ಐಡಿಯಾ ಸಿಗುತ್ತೆ. ಅದರಂತೆ ಫಿಕ್ಸ್ ಮಾಡ್ಕೋತೀನಿ. ಹಾಗೆ ಇನ್ನೊಂದು ವಿಚಾರ, ಆಗಲೇ ನಾನು ಜಿಗ್ಜಾಗ್ ಫಾರ್ಮೇಷನ್ ಬೀಚಲ್ಲಿ ಹಾಕುವಾಗ ಔಟ್ಲೈನ್ ಕೊಟ್ಟಿದ್ದೆ. ಅದನ್ನು ಕೊಡೋದನ್ನು ನಾನು ಸ್ಲೀವಲ್ಲಿ ಹಾಕಿದ್ದು ತೋರಿಸಿದೆ. ಇದು ಆ್ಯಕ್ಚುಲಿ ಫಸ್ಟು ನಾನು ಬ್ಯಾಕ್ ನೆಕ್ಕು ಫ್ರಂಟ್ ನೆಕ್ಕು ಮಾಡುವಾಗ ನಾನು ಯಾವುದೇ ಒಂದು ಔಟ್ಲೈನ್ ಕೊಟ್ಟಿರಲಿಲ್ಲ. ಆಮೇಲೆ ಯಾಕೋ ಒಂಥರ ಅದು ಹೈಲೈಟೆಡಾಗಿ ಕಾಣ್ತಿಲ್ಲ ಅಂತ ಹೇಳಿ ಪುನಃ ನಾನು ಅದಕ್ಕೆ ಹಾಕಿದ್ದು. ಹಾಗಾಗಿ ಇದರಲ್ಲಿ ನೀವು ಇವಾಗ ನೋಡುವಾಗ ಜರಿ ಥ್ರೆಡ್ದು ಲೈನ್ ಕಾಣ್ತಾ ಇಲ್ಲ ಜಿಗ್ಜಾಗ್ ಫಾರ್ಮೇಷನಲ್ಲಿ ಅಲ್ವಾ. ಆದರೆ ನೆಕ್ಸ್ಟು ಕಂಪ್ಲೀಟ್ ಆದಮೇಲೆ ನನಗೆ ಅನ್ನಿಸ್ತು ಇದನ್ನು ಸ್ವಲ್ಪ ಹೈಲೈಟ್ ಮಾಡೋಣ ಅಂತ, ಆಗ ನಾನು ಮತ್ತೆ ಹಾಕಿದ್ದು. ಹಾಗಾಗಿ ಕೊನೆ ತನಕ ನೋಡಿದಾಗ ಅಂದರೆ ಕೊನೆ ಪಿಕ್ಚರ್ಸಲ್ಲಿ ಅಥವಾ ವೀಡಿಯೋದಲ್ಲಿ ನಿಮಗೆ ನೀಟಾಗಿ ಕಂಪ್ಲೀಟ್ ಆಗಿರೋದು ಕಾಣುತ್ತೆ. ಈ ಥರ ಸಿಂಪಲ್ ಬುಟ್ಟಾಸು, ಒಂದು ಕುಂದನು ಅದಕ್ಕೆ ಸುತ್ತಲೂ ಶುಗರ್ ಬೀಡಿಂದ ರೌಂಡಾಗಿ ಹಾಕಿ ಜರಿ ಥ್ರೆಡ್ಡಿಂದ ಸುತ್ತಲೂ ಔಟ್ಲೈನ್ ಕೊಟ್ಟಿದ್ದೀನಿ. ಇದು ಸಿಂಪಲಾಗಿ ಹಾಕುವಂಥದ್ದು, ಆರಾಮಾಗಿ ಮಾಡ್ಕೋಬೋದು ಮತ್ತು ತುಂಬ ಚೆನ್ನಾಗೂ ಇರುತ್ತೆ, ಗ್ಯಾಪ್ಸನ್ನು ಫಿಲ್ ಮಾಡುತ್ತೆ ಫ್ರೆಂಡ್ಸ್. ಈಗ ಇದು ಆಲ್ಮೋಸ್ಟ್ ಆಗಿದೆ. ಈಗ ನಮ್ಮ ಕಂಪ್ಲೀಟ್ ಆಗಿರೋ ಬ್ಲೌಸ್ ಲುಕ್ಕು ಈ ರೀತಿ ಬಂದಿದೆ ನೋಡಿ. ಇದರಲ್ಲಿ ನಾನು ಜರಿ ಥ್ರೆಡ್ ಆಮೇಲೆ ಹಾಕಿದ್ದೀನಿ. ಇದು ನೀಟಾಗಿ ಇನ್ನೂ ಚೆನ್ನಾಗಿ ಕಾಣುತ್ತೆ. ಒಳಗಡೆ ಕೂಡ ಕೊಡ್ಬೋದು ಜರಿ ಥ್ರೆಡ್ಡು, ಇನ್ನೂ ಸ್ವಲ್ಪ ಗ್ರ್ಯಾಂಡಾಗೂ ಕಾಣುತ್ತೆ. ಆದರೆ ಸ್ಲೀವಲ್ಲಿ ಹಾಕುವಾಗ ನನಗೇನಾಯಿತು ಅಂತಂದರೆ ತುಂಬ ಬಾರ್ಡರೆಲ್ಲ ಹೈಲೈಟೆಡ್ ಆಗಿತ್ತು. ಅದ್ರ ಮೇಲೆ ಜರಿ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ಅನಿಸಿದ ಮೇಲೆ ಅಲ್ಲಿ ಹಾಕಿದ್ದು. ಆಮೇಲೆ ಪುನಃ ನಾನು ಫ್ರೇಮ್ಗೆ ಹಾಕ್ಕೊಂಡು ಬ್ಯಾಕ್ ನೆಕ್ಕು ಫ್ರಂಟ್ ನೆಕ್ಕು ಎಲ್ಲದಕ್ಕೂ ಜರಿ ಔಟ್ಲೈನ್ ಕೊಟ್ಟಿದ್ದೀನಿ ಫ್ರೆಂಡ್ಸ್. ಹೇಗಿತ್ತು ಈ ವಿಡಿಯೋ? ಎಲ್ಲ ಹೊಸಬ್ರಿಗೂ ಒಂದು ಗೈಡೆನ್ಸ್ ಸಿಕ್ಕಿರುತ್ತೆ. ನೀವು ಟ್ರೈ ಮಾಡ್ತಾ ಇರ್ತೀರ ಅಂದ್ಕೊಂಡಿದ್ದೀನಿ. ಖಂಡಿತ ಇಷ್ಟವಾಯಿತು ಅಂತಂದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ದಿರೋ ನೋಡ್ತೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಬಾಯ್ ಫ್ರೆಂಡ್ಸ್.